ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಲ್ಯಾಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. ಸೆಕೆಂಡ್ ಪಿ ಯು ಸಿ ಮೆಥಮೆಟಿಕ್ಸ್ ಎಕ್ಸಾಮ್ ಏನಿದೆ ಇದೇ ಮಾರ್ಚ್ ಅಲ್ಲಾಗುತ್ತೆ. ಯಾವ ಡೇಟ್ಗೆ ಮೆಥಮೆಟಿಕ್ಸ್ ಎಕ್ಸಾಮ್ ಇದೆ ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಓಕೆ, ಈ ಮೆಥಮೆಟಿಕ್ಸ್ ಎಕ್ಸಾಮ್ ಏನಿದೆ ಅದರಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ, ಅದಂತರ ಪಾಸ್ ಆಗೋದಕ್ಕೆ ಯಾವ್ಯಾವ ಚಾಪ್ಟರ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು, ಅಂದ್ರೆ ಇವಿಷ್ಟು ಚಾಪ್ಟರ್ನ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಯಾವುದೇ ಕಾರಣಕ್ಕೂ ಫೇಲ್ ಆಗೋದೇ ಇಲ್ಲ, ಪಾಸ್ ಆಗೇ ಆಗ್ತೀರಾ. ಆ ರೀತಿ ಇರುವಂತಹ ಚಾಪ್ಟರ್ಸ್ ಯಾವುದು ಅದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಚಾಪ್ಟರ್ಸ್ ನೀವು ಬೋರ್ಡ್ ಮೇಲೆ ನೋಡ್ತಾ ಇದ್ದೀರಾ. ಓಕೆ, ಪಾಸಿಂಗ್ ಮಾರ್ಕ್ಸ್ ಏನಿದೆ ಅದು 24 ಆಗಿರುತ್ತೆ. 80 ಮಾರ್ಕ್ಸ್ ನ ಎಕ್ಸಾಮ್ ಏನಿದೆ ಅದರಲ್ಲಿ 24 ಮಾರ್ಕ್ಸ್ ಅಥವಾ 24 ಮಾರ್ಕ್ಸ್ ಗಿಂತ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಅದನ್ನ ಪಡೆದುಕೊಂಡ್ರೆ ನೀವು ಪಾಸ್ ಆಗ್ತೀರಾ. ನಂತರ ಇಂಟರ್ನಲ್ ಮಾರ್ಕ್ಸ್ ಕೂಡ ಇದೆ. ಸೊ ಈಗ 80 ಮಾರ್ಕ್ಸ್ ನ ಎಕ್ಸಾಮ್ ಅಲ್ಲಿ ಪಡೆದುಕೊಂಡಂತಹ ಮಾರ್ಕ್ಸ್, ಅದ್ರ ಜೊತೆಗೇನೆ 20 ಮಾರ್ಕ್ಸ್ ನ ಎಕ್ಸಾಮ್ ಏನಿದೆ ಅದರಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ಪಡೆದುಕೊಂಡಿದ್ರ, ಎರಡನ್ನೂ ಸೇರಿಸಿದಾಗ 35 ಅಥವಾ ಅದಕ್ಕಿಂತ ಜಾಸ್ತಿ ಆಗ್ಬೇಕು. ಓಕೆನಾ? ಹಾಗಿದ್ರೆ ಈಗ 80 ಮಾರ್ಕ್ಸ್ ನ ಎಕ್ಸಾಮ್ ಏನಿದೆ ಅದಕ್ಕೆ 24 ಮಾರ್ಕ್ಸ್ ಬಿದ್ರೆ ಪಾಸ್ ಆಗ್ತೀರಾ. ಅದ್ರ ಜೊತೆಗೆ ಇಂಟರ್ನಲ್ ಮಾರ್ಕ್ಸ್ ಏನಿದೆ 20, ಅದ್ರೊಳಗಡೆ ಮಿನಿಮಮ್ 11 ಮಾರ್ಕ್ಸ್ ಬರಬೇಕು. ಅವಾಗ ಏನಾಗುತ್ತೆ, ಇಂಟರ್ನಲ್ ಮಾರ್ಕ್ಸ್ ಮತ್ತು 80 ಮಾರ್ಕ್ಸ್ಗೆ ಪಡೆದುಕೊಂಡಂತಹ ಮಾರ್ಕ್ಸ್ ನ ಆಡ್ ಮಾಡಿದಾಗ 35 ಆಗುತ್ತೆ. ಓಕೆ, ಸೊ ಈಗ ಇಂಟರ್ನಲ್ಲಿ 11 ಅಥವಾ ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ನ ಪಡೆದುಕೊಂಡ್ರೆ, ಈಗ ಏನು 80 ಮಾರ್ಕ್ಸ್ ಎಕ್ಸಾಮ್ ಅಲ್ಲಿ 24 ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ನ ಪಡೆದುಕೊಂಡ್ರೆ ಪಾಸ್ ಆಗ್ತೀರಾ. ಸೊ ಈಗ ಬೋರ್ಡ್ ಮೇಲೆ ನೋಡ್ತಾ ಇದ್ದೀರಾ ಮೆಟ್ರೈಸಸ್ ಹಾಗೆ ಡಿಟರ್ಮಿನೆಂಟ್ಸ್. ಈ ಚಾಪ್ಟರ್ಸ್ ಹೆಚ್ಚಿನದಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಈಸಿನೇ ಅನ್ಸುತ್ತೆ. ಸೊ ಈ ಚಾಪ್ಟರ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಅದರ ನಂತರ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಹಾಗೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, ಹಾಗೆ LPP. ಸೊ ಈ ಎಲ್ಲ ಚಾಪ್ಟರ್ಸ್ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಾದ್ರೆ ಇದಕ್ಕೆ ಸಂಬಂಧಂತಹ ಏನು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ಯಾವ ರೀತಿ ಸಾಲ್ವ್ ಮಾಡಬೇಕು, ಆ ಮೆಥಡ್ ಅನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಆ ರೀತಿ ಇದ್ದಾಗ ನೀವು ಪಾಸ್ ಆಗೇ ಆಗ್ತೀರಾ. ಸೊ ಈ ಚಾಪ್ಟರ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಪಾಸಿಂಗ್ ಮಾರ್ಕ್ಸ್ ಹೇಳಿದಲ್ವಾ 24 ಅಷ್ಟಂತೂ ಬಂದೇ ಬರುತ್ತೆ, ಅದಕ್ಕಿಂತ ಜಾಸ್ತಿನೇ ಮಾರ್ಕ್ಸ್ ಬರುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂತರ ಎಕ್ಸಾಮ್ಗೋಸ್ಕರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.